ಮಿತ್ರ ವೃಂದದ ಸ್ನೇಹಿತರೆ, ಎಲ್ಲರೂ ಸ್ನೇಹಿತರಾದರೆ ಕೆಲವರು ಸ್ಟೂಡೆಂಟ್ಸು ಇರ್ತಾರೆ, ಕೆಲವರು ಗುರುಗಳು ಇರ್ತಾರೆ, ಇನ್ನು ಕೆಲವರು ನಾನು ಹೇಳ್ದಂಗೆ ಸ್ನೇಹಿತರು ಇರ್ತಾರೆ, ಇನ್ನು ಕೆಲವರು ಅಕ್ಕಂದ್ರು ಇರ್ತಾರೆ. ಇದೆಲ್ಲ ಯಾತಕ್ಕೆ ಸುಮ್ಮನೆ ಹೇಳಿದಾರ ಬಂಧಗಳು ಬಾಂಧವ್ಯಗಳು. ಸೊ ಇನ್ಯಾವುದಾದ್ರೂ ಬಿಟ್ಟಿರೋ ಬಾಂಧವ್ಯಗಳಿದ್ದರೂ ಅದನ್ನು ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಹೆಲ್ದಿಯಾಗಿರಲಿ. ಯಾವ ಬಂಧ ಬಾಂಧವ್ಯ ಆದರೂ ಕೂಡ ಆರೋಗ್ಯಕರವಾದ ಬಂಧ ಬಾಂಧವ್ಯಗಳಿದ್ದರೆ ಒಳ್ಳೆಯದು. ಸೊ ಏನು ಹೇಳಕ್ಕೆ ಹೊರಟಿದ್ದೀನಿ ಈಗ ಅಂತಂದರೆ, ಇವತ್ತಿನ ಈ ವಿಡಿಯೋ ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ, ಯಾರನ್ನೂ ಬ್ಲೇಮ್ ಮಾಡಬೇಡ್ರಿ ಕಣ್ರೆ. ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಬದುಕೋದು ಕಲ್ತ್ಕೊಳ್ಳಿ. ಅಪ್ಪ ಅದು ಕೊಡಿಸಿಲ್ಲ, ಅಮ್ಮ ಇದು ಮಾಡಿಲ್ಲ, ನಮ್ಮ ತಾತ ಅದು ಮಾಡಿಲ್ಲ. ಯಾರು ಯಾವ್ದು ಏನೇ ಮಾಡಿದ್ರು ಕೂಡ ಉಳಿಸ್ಕೊಳ್ಳೋದು ನಿನಗೆ ಗೊತ್ತಿಲ್ಲ ಅಂದರೆ ಅವ್ರು ಏನು ಮಾಡಿಟ್ರು ನಿಂಗೆ ವೇಸ್ಟೇ. ಅರ್ಥ ಆಗಿಲ್ಲ ಅಲ್ಲ? ನಿನ್ನ ದುಡಿಮೆಯ, ನಿನ್ನ ಸಂಪಾದನೆಯ, ನಿನ್ನ ಕಷ್ಟಾರ್ಜಿತ, ಆ ಸಂಪಾದನೆ ಅಥವಾ ಕಷ್ಟಾರ್ಜಿತದಲ್ಲಿ ಬಂದಿರೋ ದುಡ್ಡಿದೆಯಲ್ಲ, ಅದನ್ನು ಖರ್ಚು ಮಾಡೋ ವಿಧಾನನ ನೀನು ಯಾವತ್ತು ಕಲ್ತ್ಕೊತೀಯೋ ಅವತ್ತು ನೀನು ಹೀರೋ. ಅದು ಕಲ್ತ್ಕೊಳ್ಳಿಲ್ಲ ಅನ್ಕೋ, ಇದು ಬರ್ತಾ ಇರುತ್ತೆ. ಅಂದರೆ ಯಾವುದು ಕಲ್ತ್ಕೊಳ್ಳಿಲ್ಲ ಅಂದರೆ, ನಮ್ಮ ಅಪ್ಪ ನಂಗೆ ಆಸ್ತಿ ಮಾಡಿಲ್ಲ, ನಮ್ಮ ಅಪ್ಪ ನಂಗೆ ಓದಿಸ್ಲಿಲ್ಲ, ನಮ್ಮ ಅಮ್ಮ ನನ್ನ ಓದಿಸ್ಲಿಲ್ಲ. ಯಾರು ಓದಿಸ್ಬಾರ್ದು. ನಿಜ ಹೇಳ್ಬೇಕು ಅಂತಂದರೆ, ಒಂದು ಕಾಲ ಇತ್ತು, ನೀವು ನಂಬ್ತಿರೋ ಬಿಡ್ತಿರೋ, ಇತ್ತು ಅನ್ನೋದನ್ನು ಕೇಳಿದ್ದನ್ನು ಹೇಳ್ತಾ ಇದ್ದೀನಿ, ಇತ್ತು ಅನ್ನೋದನ್ನು ಓದಿದ್ದನ್ನು ಹೇಳ್ತಾ ಇದ್ದೀನಿ, ಇತ್ತು ಅನ್ನೋದಕ್ಕೆ ಬಹಳಷ್ಟು ಪುರಾವೆಗಳು ಇರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಂತೆಂತಹ ವಿಶ್ವವಿದ್ಯಾನಿಲಯಗಳು. ಅದರಲ್ಲಿ ಕೆಲವೊಂದು ವಿಶ್ವವಿದ್ಯಾನಿಲಯಗಳಲ್ಲಿ ಮೊದಲನೆಯ ಘಟ್ಟವಾಗಿ ಬಂದಿದ್ದು ಗುರುಕುಲಗಳು. ಈ ಗುರುಕುಲ ಅಂತಕ್ಕಂಥದ್ದೇನಿದೆ, ಈ ಗುರುಕುಲಗಳಲ್ಲಿ ಗುರುಗಳು ಆಯ್ಕೆ ಮಾಡ್ಕೊಳ್ತಿದ್ರು ಶಿಷ್ಯಂದ್ರನ್ನು. ಗುರುಕುಲಗಳಲ್ಲಿ ಗುರುಗಳೇ ಸೆಲೆಕ್ಟ್ ಮಾಡ್ಕೊಳ್ತಾಯಿದ್ರು. ಅಂದರೆ ಬುದ್ಧಿವಂತನನ್ನು ಅಂತಲ್ಲ, ಅವನು ಬುದ್ಧಿವಂತನೋ, ಅವನು ದಡ್ಡನೋ, ಅವನು ಯಾವ ಜಾತಿಯವನೋ, ಯಾವ ಧರ್ಮದವನೋ, ಇದೆಲ್ಲ ಅಲ್ಲಿ ಇರ್ತಾ ಇರಲಿಲ್ಲ. ಆ ಸಂದರ್ಭಕ್ಕೆ ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನನ್ನು ಕರ್ಕೊಂಡೋಗಿ ಅವನಿಗೆ ವಿದ್ಯೆಯನ್ನು ಉಚಿತವಾಗಿ ಕೊಡ್ತಾಯಿದ್ರು. ಇತ್ತು, ಈಗಲೂ ಕೆಲವು ಕಡೆ ಇದೆ. ಅಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಎಷ್ಟೋ ವಿದ್ಯಾರ್ಥಿಗಳನ್ನು ಕರ್ಕೊಂಡೋಗಿ ವಿದ್ಯೆ ಹೇಳ್ಕೊಡೋಕ್ಕಾಗದೇ ಇರತಕ್ಕಂಥ ಗುರುಗಳು ಕಡೆ ಪಕ್ಷ ಒಂದೋ ಎರಡೋ ಆದರೂ ಒಂದೆರಬ್ಬರು ಮಕ್ಕಳನ್ನು ಅಟ್ಲೀಸ್ಟ್ ಪಾಠ ಮಾಡೋಣ ಮನೆಯಲ್ಲಿ ಅಂಥೇಳಿ ಮಕ್ಕಳುಗಳನ್ನು ಕರ್ಕೊಂಡೋಗಿ ಆ ಮನೆಯಲ್ಲಿ ಗುರುಕುಲದ ರೀತಿಯಲ್ಲೇ ಮನೇಲಿ ಊಟ ಹಾಕ್ಕೊಂಡು ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾ ಹೀಗಿರಬೇಕು ಅನ್ನೋದನ್ನು ಹೇಳಿಸ್ಕೊಟ್ಕೊಂಡು ಸಾಕ್ತಕ್ಕಂಥ ಗುರುಗಳು ಈಗಲೂ ಎಲ್ಲೋ ಇದ್ದಾರೆ, ತೆರೆಮರೆಯಲ್ಲಿ ಇರ್ತಾರೆ. ಅವ್ರು ಯಾವತ್ತೂ ಸ್ಕ್ರೀನ್ ಮೇಲೆ ಬರಲ್ಲ ಆ ಗುರುಗಳು. ಯಾಕೆಂದರೆ ಎಲ್ಲರನ್ನೂ ಅವ್ರು ಆ ಥರ ಮಾಡೋದಕ್ಕೆ ಆಗೋದಿಲ್ಲ. ಯಾರೋ ಒಬ್ಬರೋ ಇಬ್ಬರೋ ಸಿಗ್ತಾರೆ, ಪಾಪ ಅವ್ರ ಶಕ್ತಿ ನೋಡಬೇಕಲ್ಲ. ಅವರ ದುಡಿಮೆಯಲ್ಲಿ ಅವರು ಒಂದೆರಡು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಕ್ಕಂಥದ್ದು ಎಷ್ಟು ಅದ್ಭುತ ಅಲ್ರಿ. ಈಗ ಇಂತಹ ಒಂದು ವಿಚಾರವನ್ನು ಇಟ್ಕೊಂಡೇ ಭಾಳಷ್ಟು ಶಾಲೆಗಳಿದೆ, ಭಾಳಷ್ಟು ಮಠಗಳಿದ್ದಾವೆ. ಅವರೆಲ್ಲ ಕೂಡ ಪಾಪ ಇದೇ ಒಂದು ವಿಚಾರವಾಗಿ ಭಾಳಷ್ಟು ಜನ, ಅಂದರೆ ಭಾಳಷ್ಟು ಕಷ್ಟದಲ್ಲಿ ನೊಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟವನ್ನು ಕೊಟ್ಟು, ಉಚಿತವಾಗಿ ವಿದ್ಯೆಯನ್ನು ಕೊಟ್ಟು, ಅವರನ್ನು ಸಮಾಜಕ್ಕೆ ಬಹುರೂಪ ಪ್ರತಿಭೆಗಳನ್ನಾಗಿ ಮಾಡಿ ಕಳಿಸ್ತಾ ಇರ್ತಕ್ಕಂಥದ್ದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬಹುರೂಪ ಪ್ರತಿಭೆಗಳು ಅಂದರೆ ಅವರು ವಿವಿಧ ರಂಗಗಳಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಲಿ. ಆಮೇಲೆ ಈ ಕಷ್ಟಗಳನ್ನು, ಅವರು ಬಿದ್ದ ಕಷ್ಟಗಳನ್ನು ಮರಿಬಾರ್ದು ಅನ್ನೋದೇ ಇಲ್ಲಿ ಮೂಲ ಉದ್ದೇಶ. ಇವಾಗ ಫ್ರೀಯಾಗಿ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಅಂದರೆ ಅಷ್ಟು ಸುಲಭ ಅಲ್ಲ. ಒಂದೊತ್ತು ಊಟ ಸಂಪಾದನೆ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ಹಸಿದ ಹೊಟ್ಟೆಯನ್ನೇ ಕೇಳಬೇಕು. ಹಸಿದ ಹೊಟ್ಟೆ ಜೋಬಿನಲ್ಲಿ ದುಡ್ಡಿಲ್ಲ, ಆಗ ನಾವು ತಿಂತಕ್ಕಂಥ ಊಟ ಇದೆಯಲ್ಲ, ಆ ಊಟದ ಕಿಮ್ಮತ್ತೇ ಬೇರೆ. ನೀ ಯಾರಿಗೆ ಫೋನ್ ಮಾಡಿದ್ರೂ ದುಡ್ಡು ಕೊಡಬಾರ್ದು. ಯಾರಿಗೆ ಫೋನ್ ಮಾಡು ಅಥವಾ ಇನ್ನೇನು, ಇವಾಗೆಲ್ಲ ಗೂಗಲ್ ಪೇಗಳು ಅದು ಇದೆ, ಜೋಬಿನಲ್ಲಿ ದುಡ್ಡಿಲ್ಲ, ಯಾರನ್ನ ₹1 ಕೇಳಬಾರ್ದು. ಆದರೆ ಹಸುವು ಅಂದರೆ ನೀನು ಊಟ ಮಾಡಿ ತುಂಬ ಹೊತ್ತಾಗಿದೆ,
ನೀನು ಯಾರ ಸಹಾಯ ಕೇಳಬಾರ್ದು. ನಿನ್ನ ದುಡ್ಡು ಅದನ್ನು ನೀನು ನಿನ್ನ ಕಷ್ಟದಲ್ಲೇ ಆ ಊಟವನ್ನು ಮಾಡಬೇಕು. ಒಂದು ಸಲ ಇಮ್ಯಾಜಿನ್ ಮಾಡ್ಕೊಂಡು ನೋಡು. ನೀನು ಯಾರನ್ನೂ ಹಣದ ಸಹಾಯ ಕೇಳೋ ಹಾಗಿಲ್ಲ, ಯಾರಿಗೂ ಊಟ ಕೊಡ್ರಿ ಅಂತ ಕೇಳೋಂಗಿಲ್ಲ, ಭಿಕ್ಷೆ ಎತ್ತೋ ಹಾಗಿಲ್ಲ. ಮತ್ತು ನಿಂಗೆ ಊಟ ಬೇಕು ಅಂತಂದರೆ ಆ ಊಟ ಇದೆಯಲ್ಲ ಅದು ಬೆಂದು ಹಸುವಿನ ಹೊಟ್ಟೆ ಇಟ್ಕೊಂಡು ಊಟ ಬೇಕು ಅಂತ ಹಪ ಕೊಟ್ಟರು ಮೃಷ್ಟಾನ್ನವೇ. ಭರ್ಜರಿ ಊಟ ಕೊಟ್ಟರೆ ಅದು ಇನ್ನೂ ಅದಕ್ಕೆ ನೀನು ಕೊಡ್ತಕ್ಕಂತಹ ಧನ್ಯತಾ ಮನೋಭಾವ ಇನ್ನೂ ದೊಡ್ಡದಾಗಿರುತ್ತೆ. ಮನುಷ್ಯ ಹಸುವನ್ನು ಗೆಲ್ಲಬೇಕು. ಹಸುವನ್ನು ಗೆಲ್ಲೋದು ಅಂತಂದರೆ ಆ ಹಸುವನ್ನು ನೀಗಿಸ್ಕೊಳ್ಳೋದಕ್ಕೆ ಅವನು ಪಡ್ತಕ್ಕಂಥ ಪ್ರಯತ್ನಗಳಿದೆ ನೋಡಿ. ನೀಗಿಸ್ಕೋಬೇಕು. ಇದು ಎಸ್ಪೆಷಲಿ ಯಾರು ಈ ಕಷ್ಟ ಅಂತಾರಲ್ಲ, ಮೊನ್ನೆ ಯಾವುದೋ ಸಿನಿಮಾದಲ್ಲಿ ಒಬ್ಬರು ತೆಲುಗು ಚಲನಚಿತ್ರದ ಡೈಲಾಗ್ ನೋಡಿ. ಇದು ನಾನು ಎಲ್ಲವನ್ನ ನೋಡ್ತೇನೆ, ನಾನು ಎಲ್ಲವನ್ನ ಕಲ್ತ್ಕೊಳ್ಬೇಕಾಗತ್ತೆ. ಇದು ಅಲ್ಲಿರ್ತಕ್ಕಂಥದ್ದು ಕನ್ನಡದಲ್ಲಿ ಭಾಳಷ್ಟು ಅಂತ ಅಂದರೆ ಡೈಲಾಗುಗಳು ಸುಮ್ಮನೆ ಹುಟ್ಟೋದಿಲ್ಲ. ಏನೇನೇನೂ ಬೇಕಾಗಿಲ್ಲ. ಇರೋದಕ್ಕೊಂದು ಮನೆ, ಮೈ ಮೇಲೆ ವಸ್ತ್ರ, ಮಾನ ಕಾಪಾಡ್ಕೊಂಡು ನಮ್ಗೆ 4ನೇ ಕ್ಲಾಸ್ 5ನೇ ಕ್ಲಾಸ್ ಪಾಠಗಳಿವೆಲ್ಲ. ಮನುಷ್ಯನ ಮೂಲಭೂತ ಹಕ್ಕುಗಳೇನು ಅಂತಂದರೆ ಅದರಲ್ಲಿ ಬರುತ್ತದೆ ಇದೆಲ್ಲ ಇರಬೇಕು ಅಂತ ಆ ಹಸಿವಿನ ನೀಗಿಸ್ಕೊಳ್ತಕ್ಕಂಥ ವಿಧಾನಗಳನ್ನು ಈಗ ನೋಡಿ. ಮತ್ತೆ ಹಸುವನ್ನು ನೀಗಿಸ್ಕೋಬೇಕು ಅನ್ನೋದಷ್ಟೇ ಒಬ್ಬಬಹುದು, ಆದರೆ ಸರಿಯಾದ ವಿಧಾನದಲ್ಲಿ ನೀಗಿಸ್ಕೊಳ್ಳೋದು ಸ್ವಂತಿಕೆಯಿಂದ. ಹಾಗಾದರೆ ನಮ್ಮ ಹಿರಿಯರು ಮಾಡಿಟ್ಟಿರೋದು ಯಾರಿಗೋಸ್ಕರ ಅಂತ ನೀವು ತಿಳ್ಕೋಬಹುದು. ಇದೆ ಅನ್ನೋ ಭಾವನೆಯಲ್ಲಿ ಬದುಕ್ತಿರ್ತೀರ. ಅಲ್ಲಿವರೆಗೂ ನಿನಗೆ ಕಷ್ಟದ ಬೆಲೆ ಅರ್ಥ ಆಗೋದು ಯಾವಾಗ? ಅದು ಹೇಗೆ ಅರ್ಥ ಆಗ? ಹಸುವು ತುಂಬ ಒಳ್ಳೆಯದು, ಆದರೆ ಊಟವನ್ನು ಕೊಡೋದಿದೆ ನೋಡಿ, ಆ ಹೊಟ್ಟೆಗೆ ಫೀಡ್ ಮಾಡ್ತೀವಿ ನೋಡಿ. ಎಲ್ಲರಿಗೂ ಕೆಲಸ ಇದೆ ಈ ಪ್ರಪಂಚದಲ್ಲಿ, ಎಲ್ಲರಿಗೂ ಕೆಲಸ ಇದೆ. ಮಾಡಬೇಕು ಅನ್ನೋ ಮನಸ್ಥಿತಿ ಇಲ್ಲವೇ? ಅನ್ನೋ ಮನಸ್ಥಿತಿಯಲ್ಲಿ ನೀನು ಆ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದಿದೆಯಲ್ಲ, ಅದೇ ಜೀವ. ಇದ್ದಷ್ಟು ಕಾಲು ಚಾಚು ಅಂದರು. ಇವತ್ತು ಚಾಪೆ ಕಾಣಲ್ಲ ಅಂತಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಚಾಪೆ ಇದ್ದಷ್ಟೇ ಕಾಲು ಚಾಚು. ಇದು ತಿಳ್ಕೋಬೇಕು, ತಿಳುವಳಿಕೆ. ಯೋಗ್ಯತಾ ಇಷ್ಟಿದೆ, ಆ ಯೋಗ್ಯತೆಯ ಒಳಗಡೆ ನಾನು ಬದುಕ್ತೀನಿ. ನಾನು ಅದಕ್ಕೆ ಮೀರಿ ಹೋಗ್ತೀನಿ ಅಂದರೆ ಅದು ಪ್ರಯತ್ನ ಅಷ್ಟೇ. ಅದಿರಬೇಕು ಪ್ರಯತ್ನ. ಆಗೋದಾದರೆ ಮಾತ್ರ ಅದನ್ನು ಪ್ರಯತ್ನ ಅಂತೀವಿ, ಆಗದೇ ಇರೋದಕ್ಕೆ ಪ್ರಯತ್ನ ಅಂತ ಹೇಳಲ್ಲ. ಅದಿಲ್ಲ, ಆಗದೇ ಇರೋದನ್ನು ಮಾಡಲೂಬಾರ್ದು. ಆಗದೇ ಇರತಕ್ಕಂಥ ವಿಶೇಷವಾಗಿ ನಾನೇನೋ ಮಾಡಿಬಿಡ್ತೀನಿ ಅಂತೆಲ್ಲ ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಹಸಿವಿಗೆ ಮಾರ್ಕ್ಸ್ ಹಾಕ್ಕೊಳ್ಳಿ. ನಾನು ಎಂಥ ಕಷ್ಟದ ಸಮಯಗಳನ್ನು ನೋಡಿದ್ದೀನಿ. ನಾನು ಇಂಥ ಕಷ್ಟದ ಸಮಯವನ್ನು ನೋಡಿದೆ. ಆಗ ಇನ್ನೊಬ್ಬರ ಹಸುವು ನಿನಗೆ ಕಾಣಿಸುತ್ತೆ. ಆಗ ನಿನಗೆ ಯೋಚನೆ ಮಾಡ್ತೀಯ. ನಿನ್ನ ಜೋಬಿನಲ್ಲಿರ್ತಕ್ಕಂಥ ಹಣ ಆವಾಗ ಮಾತಾಡುತ್ತೆ. ನೀನು ಯಾರಿಗೆ ಒಂದು ದೀನವಾಗಿರ್ತಕ್ಕಂತಹ ಮನೋಭಾವ ಅಥವಾ ದೈನ್ಯತೆ ಅಂತ ಹೇಳಿದ್ರೆ ಅದು ಹೇಗೆ ಬರ್ತದೆ? ನಾಟಕೀಯವಾಗಿರ್ತಕ್ಕಂಥದ್ದು ಇರ್ತದೆ. ದೀನ ಸ್ವಭಾವ. ನಾಟಕೀಯವಾಗಿ ನನಗೆ ಹಸುವು ಅಂತಂದರೆ
ಅದು ಇನ್ನು ವಿಧಿನೇ ಇಲ್ಲ ಅಂದಾಗ ನಾ ಹೇಳ್ತಾ ಇರ್ತಕ್ಕಂಥದ್ದು ಇದೆಲ್ಲ ಇರ್ತದೆ. ಪ್ರಪಂಚದಲ್ಲಿ ಬಹಳಷ್ಟಿದೆ ಕಲ್ತ್ಕೊಳ್ತಕ್ಕಂಥದ್ದು, ಬಹಳಷ್ಟಿದೆ ನಾವು ಆಚರಣೆಗೆ ತೊಗೊಂಬರ್ಬೇಕಾಗಿರ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು ಎಲ್ಲ ಕೂಡ. ಸೊ ಈ ವಿಡಿಯೋ ಮಾತ್ರ ನಾನು ಬರೀ ವಿದ್ಯಾರ್ಥಿಗಳು ಅಂತ ಹೇಳಿದ್ದೇನೆ. ಅಂದರೆ ನಾವೆಲ್ಲ ಹಗಲೆಲ್ಲ ಕೆಲಸ ಮಾಡ್ತಿದ್ವಿ. ಆ ಕೆಲಸಗಳನ್ನು ನಾನು ಇವತ್ತು ನೆನೆಸ್ಕೊಂಡ್ರೂ ಕೂಡ ಬಹಳ ಮನಸ್ಸಿಗೆ ಘಾಸಿ ಆಗುತ್ತೆ, ನೋವಾಗುತ್ತೆ. ಏಕೆಂದರೆ ನಮಗೆ ತಿಳುವಳಿಕೆ ಹೇಳೋರೇ ಇರಲಿಲ್ಲ. ನಾವು ಮಾಡ್ತಾ ಇದ್ದಂಥ ಕೆಲಸಕ್ಕೂ ನಮ್ಮ ವಯಸ್ಸಿಗೂ ಅಂತರವೇ ಇಲ್ಲ. ವಿಚಿತ್ರವಾಗಿರೋದು ಕೆಲವೆಲ್ಲ, ಅದೆಲ್ಲ ದಾಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಮಾಡೋಷ್ಟಿಲ್ಲ, ನಮ್ಮ ಕಷ್ಟ ನಮ್ಮದು ಅನ್ನೋ ಥರ ಬದುಕೋದು ಬಿಟ್ಟರೆ